ಈಗ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಗೊಂದಲ ಕೂಡ ಇನ್ನೂ ಮುಂದುವರೆದಿರುವಂಥದ್ದು. ಒಂದು ರೀತಿ ಕೂಡ ಮೊನ್ನೆ ಅಷ್ಟೇ ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ ಕಮಿಟಿಯಲ್ಲಿ ಕೂಡ ಒಂದು ಚರ್ಚೆ ಆಗಿದೆ ಅನ್ನುವಂಥದ್ದು. ಸೊ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಎಸ್ ಟಿ ಸೋಮಶೇಖರ್ ಅವರಿದ್ದಾರೆ, ಅವ್ರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಮುಖ್ಯವಾಗಿ ನಿಮ್ಮ ವಿರುದ್ಧ ಅಂದರೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿರುವಂಥದ್ದು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಬಿಡ್ತಿದ್ದಾರೆ. ಯಾರು ಪಾರ್ಟಿ ಡ್ಯಾಮೇಜ್ ಮಾಡ್ತಿದ್ದಾರೆ, ಪಾರ್ಟಿಯ ಪದಾಧಿಕಾರಿಗಳು ಡ್ಯಾಮೇಜ್ ಮಾಡ್ತಿದ್ದಾರೆ. ಅವ್ರ ಮೇಲೆ ಇವರು ಕ್ರಮ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಪ್ರೆಸ್ ಮೀಟ್ ಮಾಡಿ ಕೇಂದ್ರಕ್ಕೆ ಬೇಕಾದಷ್ಟು ಲೆಟರ್ಗಳನ್ನು ಬರೀತಕ್ಕಂಥದ್ದು, ಇಂಡೈರೆಕ್ಟಾಗಿ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದು, ಅಂಥವ್ರ ಮೇಲೆ ಏನೂ ಆ್ಯಕ್ಷನ್ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಬಸವರಾಜ್ ಯತ್ನಾಳರು ಒಂದು ಹೇಳಿದ್ರು, ಯಾರೋ ಒಬ್ಬರು ಮಾತನಾಡ್ತಾವ್ರೆ ನಿಮ್ಮ ವಿರುದ್ಧ ಅಂತ ಹೇಳಿದಾಗ, ನನ್ನ ವಿರುದ್ಧ ಮಾತನಾಡಿದ್ರೆ ಅವನ್ನೆಲ್ಲ ಬಿಚ್ತೀನಿ ನಾನು. ಆ ಥರದವ ಏನೂ ಆ್ಯಕ್ಷನ್ ಇವರು ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸಂತೋಷ, ನಮ್ಮ ಮೇಲೆ ಆ್ಯಕ್ಷನ್ನಾರ ಮಾಡಲಿ, ಏನಾದರೂ ಮಾಡಲಿ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ, ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಹೆಚ್ಚಿಗೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಿದ್ದಾರೆ ಅನ್ನುವಂಥ ಆರೋಪಗಳು ನಿಮ್ಮ ಮೇಲೆ ಇರುವಂಥ. ನೋಡಿ, ಪಕ್ಷದ ವಿರೋಧ ಚಟುವಟಿಕೆ ಕೂಡ ನಾನೇನು ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನುದಾನನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇನ್ನಿತರ ಮಂತ್ರಿಗಳಿಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಕ್ಕೆ ಮಾತ್ರ ನಾನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತೇನೆ. ನನ್ನ ವೈಯಕ್ತಿಕವಾಗಿ ಯಾವುದಕ್ಕೂ ನಾನು ಭೇಟಿ ಮಾಡ್ತಕ್ಕಂಥದ್ದಿಲ್ಲ. ನೋ ಪಾಲಿಟಿಕ್ಸ್. ಈಗ ನಾನು ಸಹಕಾರ ಸಚಿವನಾಗಿದ್ದೆ BJPಲಿ. ಎಲ್ಲ ಕಾಂಗ್ರೆಸ್ನವ್ರು ಯಾರೇ ಬರಲಿ ಅವ್ರಿಗೆಲ್ಲ 100% ಕೆಲಸ ಮಾಡಿಕೊಡ್ತಾ ಇದ್ದೆ. JDSನವ್ರು ಯಾರು ಬರಲಿ ಮಾಡ್ತಾ ಇದ್ದೆ, BJPಯವ್ರು ಬರಲಿ ಮಾಡ್ತಾ ಇದ್ದೆ. ಯಾವತ್ತೂ ಕೂಡ ನಾನು ಭೇದ ಭಾವ ನಾನು ಮಾಡಲೇ ಇಲ್ಲ. ಅದಕ್ಕೆ ನಾನು ಇವಾಗ ಶಾಸಕನಾಗಿದ್ದೇನೆ, ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲರನ್ನೂ ಭೇಟಿ ಮಾಡ್ತೀನಿ, ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅಷ್ಟೇ. ಸೋಮಶೇಖರ್ ಅವರು ಟಾರ್ಗೆಟ್ ಆಗಿದ್ದಾರೆ BJPಯಲ್ಲಿ. ನನ್ನನ್ನೇನು ಟಾರ್ಗೆಟ್ ಮಾಡ್ತಾ ಇಲ್ಲ. ಯಾರು ಟಾರ್ಗೆಟ್ ಮಾಡಬೇಕು ಅಂತ ಇಂಟೆನ್ಷನ್ಲಿದ್ದೋ ಅದು ನನಗೆ ಗೊತ್ತಿಲ್ಲ. ನನಗೇನು ಟಾರ್ಗೆಟ್ ಯಾರು ಮಾಡ್ತಿದ್ದಾರೆ ಅಂತಕ್ಕಂಥದ್ದಿಲ್ಲ. ಯಾರೋ ಒಬ್ಬರು ಇಬ್ಬರು ಕೆಲಸಕ್ಕೆ ಮಾಡದೇ ಇರೋರು ಟಾರ್ಗೆಟ್ ಮಾಡ್ತಿದ್ದಾರೆ, ಮಾಡಲಿ, ಸಂತೋಷ. ಅವ್ರಿಗೆ ಆಯಸ್ಸು ಚಾಮುಂಡಿ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮುಖಾಂತರ ಅವ್ರಿಗೆ ಬಯಸ್ತೀನಿ. ನಿಮ್ಗೇನಾದರೂ ನೋಟಿಸ್ ಏನಾದರೂ ಕೊಟ್ಟಿದ್ದಾರಾ? ಏನೂ ಕೊಡಲಿಲ್ಲ. ಸೊ ಒಂದು ವೇಳೆ ನಿಮ್ಗೇನಾದರೂ ಶಿಸ್ತು ಕ್ರಮ ನೋಟಿಸ್ ಏನು ಕೊಟ್ಟರೆ ನಿಮ್ಮ ಮುಂದಿನ ಪ್ರತಿಕ್ರಿಯೆ ಏನಿರುತ್ತೆ? ಆನ್ಸರ್ ಮಾಡ್ತೀನಿ. ಅದಕ್ಕೇನಂತ ಅವ್ರು ಏನಾದ್ರು ನೋಟಿಸ್ ಕೊಟ್ಟರೆ ಏನು ಆನ್ಸರ್ ಮಾಡಬೇಕು ಅಂತಿದೆ, ಆನ್ಸರ್ ಮಾಡ್ತೀನಿ. ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಸೋಮಶೇಖರ್ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರ? ನೋಡಿ, ಈಗ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳಲ್ಲ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು. 224 ಜನ ಶಾಸಕರುಗಳು ಕೂಡ ಮುಖ್ಯಮಂತ್ರಿಗಳು. ಎಲ್ಲರೂ ಹೋಗ್ತಾರೆ, ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಪ್ರತಿಯೊಬ್ಬರು ಒಂದು ಡೆವಲಪ್ಮೆಂಟ್ ಕೇಳದೇ ಇರ್ತಕ್ಕಂಥವ್ರು ಕೆಲವರು ಈ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗಾದರೂ ಕೇಳೋಕ್ಕಾದ್ರೂ ಹೋಗ್ತಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಈ ಬೆಂಗಳೂರು ಸಂಬಂಧ ನೇರವಾಗಿ ಉಸ್ತುವಾರಿ ಸಚಿವರು ಯಾರಿರ್ತಾರೆ, ನಮಗೆ ಅವ್ರಿಗೆ ಡೈಲಿ ಅಪ್ರೋಚ್ ಮಾಡಲೇಬೇಕಾಗ್ತಾ ಇರ್ತದೆ. ನೂರಾರು ಪ್ರಾಬ್ಲಮ್ಸ್ ಇರ್ತದೆ, ಅವ್ರ ಹತ್ರ ಹೋಗ್ತಾ ಇರ್ತೀವಿ. ಬೆಳಗ್ಗೆ ಸಿಗ್ತಾರೆ, ಮಧ್ಯಾಹ್ನ ಸಿಗ್ತಾರೆ, ಅಕಸ್ಮಾತ್ ಸಿಗದೆ ಹೋದರೆ ಸಾಯಂಕಾಲ ಸಿಗ್ತಾರೆ, ಭೇಟಿ ಮಾಡ್ತೀವಿ. ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ನಾನು ಹೇಳ್ದಂಥದ್ದು ಎಲ್ಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅಷ್ಟೇ, ಯಾವತ್ತು ಇದುವರೆಗೂ ಒಂದು ಸಣ್ಣ ಕೆಲಸ ಇಲ್ಲ ಅಂತ ಹೇಳಲಿಲ್ಲ. ಅವರು ಅನುದಾನದಲ್ಲೂ ಕೊರತೆ ಇಲ್ಲ. ಅನುದಾನ ಕೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಕೂಡ ಅನುದಾನ ಕೊಟ್ಟಿದ್ದಾರೆ. ಆದ್ದರಿಂದ ಕ್ಷೇತ್ರಕ್ಕೆ ಅನುದಾನ ಬಂದಂಥ ವಿಷಯದಲ್ಲಿ ಮಾತ್ರ ಅವ್ರನ್ನ ಭೇಟಿ ಮಾಡ್ತೇನೆ. ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೋಮಶೇಖರ್ ಆದಿಯಾಗಿ ಕೆಲವರು BJPಯವರು ಸಂಪರ್ಕದಲ್ಲಿದ್ದಾರೆ ಅಂತ. ಅಂದರೆ ನಿಮ್ಮ ಜೊತೆಗೆ ಏನಾದರೂ ಬರುವಂಥವ್ರು ಇದ್ದಾರೆ BJPಯವರು ಅಥವಾ ಕಾಂಗ್ರೆಸ್ ಕಡೆಗೆ ಹೋಗೋಂಥವ್ರು ಇದ್ದಾರೆ? ನಾನು ಅವಾಗಲೇ ಒಂದು 2-3 ತಿಂಗಳಿಂದ ಹೇಳಿದ್ದೆ, 8 ಜನ ರೆಡಿ ಇದ್ದಾರೆ ಬರಲಿಕ್ಕೆ, ಬಟ್ ಸಮಯ ಕಾಯ್ತಿದ್ದಾರೆ ಅಂತೇಳಿ. ನಮಗೂ ಲಿಂಕಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳು ಲಿಂಕಲ್ಲಿದ್ದಾರೆ, ಮುಖ್ಯಮಂತ್ರಿಗಳಿಗೂ ಕೂಡ ಲಿಂಕಲ್ಲಿದ್ದಾರೆ. ಅಂದರೆ ಈಗಲೂ BJP 8 ಜನ ಶಾಸಕರು ಸಂಪರ್ಕದಲ್ಲಿದ್ದಾರೆ. 8 ಜನ ಇತ್ತೀಚಿನ ಬೆಳವಣಿಗೆಗಳು ಅವರಿಗೆ ಬೇಸರ ತಂದಿದೆ. ಮುಂದೆ ಭವಿಷ್ಯ ಹೆಂಗೆ ಅನ್ನತಕ್ಕಂಥದ್ದು ಕೂಡ ಅಲ್ಲಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ರಾಜಕೀಯ ಅವರ ಭವಿಷ್ಯ ದೃಷ್ಟಿಯಿಂದ ಎಲ್ಲೋ ಒಂದು ಸೆಟ್ಲ್ ಆಗಬೇಕು ಅಂತಕ್ಕಂಥ ಅವರು
ಸ್ವಲ್ಪ ಯೋಚನೆ ಮಾಡ್ತಕ್ಕಂಥ ಅದಕ್ಕೆ ಕಾಲ ಬರ್ತಾ ಇದೆ. ಅಂತ ಸಂದರ್ಭ ಬಂದರೆ ಸೋಮಶೇಖರ್ ಅವ್ರ ಜೊತೆ BJP ಶಾಸಕರೆಲ್ಲ ಹೋಗ್ತಾರೆ ಕಾಂಗ್ರೆಸ್ ಕಡೆ. ನಾನು ಯಾರನ್ನು ಕರ್ಕೊಂಡು ಹೋಗೋದು ಸೇರಿಸೋದು ಅದ್ಯಾವುದು ನನ್ನ ಡ್ಯೂಟಿ ಅಲ್ಲ. ಬಟ್ ನಾನು ಕೇಳಿದಂಥ ಸಂದರ್ಭದಲ್ಲಿ ಕೋಆರ್ಡಿನೇಟ್ ಮಾಡೋ ಕೆಲಸ ನಾನು ಮಾಡ್ತೀನಿ. ಸೊ ಇದಿಷ್ಟು ಕೂಡ ST ಸೋಮಶೇಖರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.